ಲೆಟ್ಸ್ ಗೋ. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಬಹಳನೇ ಸುದ್ದಿಯಲ್ಲಿರುವಂತಹ ಚಿತ್ರದ ಹೆಸರು ತ್ರಿಕಾರಂ. ಎಸ್, ಈ ಒಂದು ಪೋಸ್ಟರ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ. ಅದಾದ ನಂತರ ರೀಲ್ಸ್ಗಳಲ್ಲಿ ಬಹಳನೇ ದೊಡ್ಡ ಒಂದು ಸದ್ದು ಮಾಡ್ತಿರೋದನ್ನ ನೋಡ್ತೀನಿ. ಅದಲ್ಲದೆ ಪಬ್ಲಿಕ್ ಒಪಿನಿಯನ್ ಅನ್ನೋದೊಂದೇನೋ ಪ್ರಮೋಷನ್ ಥರ ಎಲ್ಲ ಮಾಡಿ ಅಲ್ಲೂ ಕೂಡ ಜನ ತುಂಬಾ ಇಂಪ್ರೆಸಿವ್ ಆಗಿದೇನೋ ಕಮೆಂಟ್ಸ್ ಎಲ್ಲ ಬಂದಿದೆ. ಸೊ ನಾನು ಹಾಗೆ ಯಾಕೊಂದು ಪೋಸ್ಟರ್ ರಿವ್ಯೂ ಮಾಡಬಾರ್ದು ಅಂತ ಅನಿಸಿ ಒಂದು ಪೋಸ್ಟರ್ ರಿವ್ಯೂನ ಮಾಡ್ತಾ ಇದ್ದೀನಿ. ನನಗೂ ಸಹ ಪೋಸ್ಟರ್ ನೋಡಿದ ಕೂಡಲೇ ಸಿಕ್ಕಾಪಡೆ ಒಂದು ದೊಡ್ಡ ವಿಚಾರಗಳಿದೆ ಅಂತ ಅನ್ನಿಸ್ತು. ಕುತ್ತಿಗೆಯಲ್ಲಿ ಹಾರ ಮತ್ತು ಬಟ್ಟೆಗಳ ಮೇಲೆಲ್ಲ ಈ ಬ್ಲಡ್ ಸ್ಟೈನ್ಸು ಆ್ಯಂಡ್ ಆ ಪೋಸ್ಟರ್ ಥೀಮ್ ನೋಡ್ತಿದ್ರೆ ಒಂದಷ್ಟು ಕಡೆ ಒಂದು ಕಾಡ್ಗಿಚ್ ಥರ ಕಾಣಿಸ್ತಿದೆ. ಯಾವುದೋ ಒಂದು ಹಳ್ಳಿಲಿ ಏನೋ ಒಂದು ವಿಚಾರ ನಡೀತಾ ಇದೆಯೋ ಅಥವಾ ಒಂದು ಯಾವುದೋ ಒಂದು ವಿಚಾರದ ಬಗ್ಗೆ ದೊಡ್ಡ ಹೋರಾಟ ಮಾಡೋದಕ್ಕೆ ಹೀರೋ ಹೊರಟಿದ್ದಾನೆ ಅಂತ. ಒಟ್ಟಿನಲ್ಲಿ ಹೀರೋ ಅಂತೂ ಒಂದು ರೀತಿಯ ಸಿಂಹದ ವೇಗದಲ್ಲಿ ಜ್ವಾಲಾಮುಖಿಯಂತೆ ಸಿಡಿದು ಹೇಳ್ತಾನೆ ಅನ್ನೋದು ಪೋಸ್ಟರಲ್ಲಂತೂ ತುಂಬ ನೀಟಾಗಿ ಕಾಣಿಸ್ತಿದೆ. ನೋಡೋಣ ಚಿತ್ರ ಹೇಗೆ ಬರುತ್ತೆ, ಹೇಗೆ ಬಂದಿದೆ ಅನ್ನೋದು. ಇದೇ ವರ್ಷಾಂತ್ಯದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಸ್ಯಾಂಡಲ್ವುಡ್ನಲ್ಲಿ ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಅದಲ್ಲದೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಖತ್ ಸದ್ದು ಮಾಡ್ತಿದೆ. ಆ್ಯಂಡ್ ಬಿಸ್ನೆಸ್ ವಿಚಾರದಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಓಡಾಡ್ತಿದೆ ಅಂತ ಕೇಳಿ ತುಂಬಾ ಸಂತೋಷ ಆಯಿತು. ಆ್ಯಂಡ್ ಬಹು ನಿರೀಕ್ಷೆಯ ಚಿತ್ರವೂ ಕೂಡ ಒಂದು ಅಂತ ಕೇಳಿ ತುಂಬಾ ಖುಷಿ ಕೊಟ್ಟಿದೆ. ಹೊಸರು ಬರಬೇಕು, ಹೊಸತನ ತರಬೇಕು ಆ್ಯಂಡ್ ನಮ್ಮ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಎನಿವೇ, RKP 369 ನ್ಯೂಸ್ ವತಿಯಿಂದ ತ್ರಿಕಾರಂಗೆ ಆಲ್ ದ ಬೆಸ್ಟ್. ದಯವಿಟ್ಟು RKP 369 ನ್ಯೂಸ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.